ನಿಜವಾಗ್ಲೂ ನನಗೆ ಅವಮಾನ ಆಗ್ತಾ ಇದೆ. ಆ ಕ್ಷೇತ್ರಕ್ಕೂ ನನ್ನ ಕ್ಷೇತ್ರಕ್ಕೆ ಹೋಲಿಕೆ ಮಾಡ್ಕೊಂಡಾಗ ತುಂಬಾ ಅವಮಾನ ಆಗ್ತಾ ಇದೆ. ನಿಜವಾಗ್ಲೂ ನನಗೆ ಅವಮಾನ ಆಗ್ತಾ ಇದೆ. ಆ ಕ್ಷೇತ್ರಕ್ಕೂ ನನ್ನ ಕ್ಷೇತ್ರಕ್ಕೆ ಹೋಲಿಕೆ ಮಾಡ್ಕೊಂಡಾಗ ತುಂಬಾ ಅವಮಾನ ಆಗ್ತಾ ಇದೆ. 400 ಕೋಟಿ ಕೇಳಿದ್, 40 ಕೋಟಿ ಕೇಳಿದ್ರಿ. ಅದ್ರಲ್ಲಿ ಗುಂಡಿ ಮುಚ್ಚಕ್ಕೆ ನೀವು ಏನ್ ಮಾಡಿದ್ರಿ, 44 ಲಕ್ಷ ಕೊಡ್ತೀವಿ ಅಂತ ಹೇಳಿ, ಸಾರಿ 77 ಲಕ್ಷ. ನಮ್ಮಂತಾನು ಉಳಿಸ್ಬೇಕಂತ ಸಚಿವರಲ್ಲಿ ಮತ್ತೆ ಕೇಳ್ಕೊತಿದ್ದೆ ಸಚಿವರೇ. ಒಂದು ಕಡೆ ತಮಿಳುನಾಡು, ಒಂದು ಕಡೆ ಆಂಧ್ರ, ಈ ಒಂದು ಮಧ್ಯದಲ್ಲಿ ಸಿಕ್ಕಾಕೊಂಡಿದೀನಿ. ನಿಜವಂತಾನು ಉಳಿಸ್ಬೇಕಂತ ಸಚಿವರಲ್ಲಿ ಮತ್ತೆ ಕೇಳ್ಕೊತಿದ್ದೆ ಸಚಿವರೇ. ಒಂದು ಕಡೆ ತಮಿಳುನಾಡು, ಒಂದು ಕಡೆ ಆಂಧ್ರ, ಈ ಒಂದು ಮಧ್ಯದಲ್ಲಿ ಸಿಕ್ಕಾಕೊಂಡಿದೀನಿ. ನಿಜವಾಗ್ಲೂ ನನ್ನ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಯಾರು ಹೇಳಕ್ಕಾಗ್ತಲ್ಲ, ಬಿಡಕ್ಕಾಗ್ತಾ ಇಲ್ಲ. ನಾನು 400 ಕೋಟಿ ಕೇಳಿದೆ, ನಾನು 40 ಕೋಟಿ ಕೇಳ್ತಾ ಇದ್ದೀನಿ. ಏನಕ್ಕೆ? ಗುಂಡಿ ಮುಚ್ಲಿಕ್ಕಲ್ಲ, ರಸ್ತೆ ಹಾಕ್ಲಿಕ್ಕೆ. ನಿಜವಾಗ್ಲೂ ನನ್ನ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಯಾರು ಹೇಳಕ್ಕಾಗ್ತಲ್ಲ, ಬಿಡಕ್ಕಾಗ್ತಾ ಇಲ್ಲ. ನಾನು 400 ಕೋಟಿ ಕೇಳಿದೆ, ನಾನು 40 ಕೋಟಿ ಕೇಳ್ತಾ ಇದ್ದೀನಿ. ಏನಕ್ಕೆ? ಗುಂಡಿ ಮುಚ್ಲಿಕ್ಕಲ್ಲ, ರಸ್ತೆ ಹಾಕ್ಲಿಕ್ಕೆ. ಕೈ ಮುಗಿದು ಕೇಳ್ಕೊಂತೀನಿ ಸಚಿವರೇ, ಕೈ ಮುಗಿದು ಕೇಳ್ಕೊಂತೀನಿ ಸಚಿವರೇ. ಆಮೇಲೆ ಸಮೃದ್ಧಿ ಮಂಜುನಾಥ್. ಅಧ್ಯಕ್ಷೆ, ಮುಳುಬಾಗಿಲು ವಿಧಾನ ಪಕ್ಷ ಕ್ಷೇತ್ರದ ವ್ಯಾಪ್ತಿಯ ರಾಜ್ಯ ಮತ್ತು ಜಿಲ್ಲಾ ಮುಖ್ಯ ರಸ್ತೆಗಳ ತೀರ ಹದಗೆಟ್ಟಿರುವುದರಿಂದ ಸದರಿ ರಸ್ತೆಗಳನ್ನು ಆದ್ಯತೆ ಮೇರೆಗೆ ಅಭಿವೃದ್ಧಿಗೊಳಿಸಲು ಅನುದಾನ ಬಿಡುಗಡೆ ಮಾಡುವ ಬಗ್ಗೆ ಮಾನ್ಯ ಲೋಕೋಪಯೋಗಿ ಸಚಿವರನ್ನು ಗಮನ ಸೆಳೆಯಕ್ಕೆ ಬಯಸ್ತೀನಿ. ಮಾನ್ಯ ಅಧ್ಯಕ್ಷರೇ, ಏನು ಮಾನ್ಯ ಸಮೃದ್ಧಿ ಮಂಜುನಾಥ್ ಅವರು ಕೇಳಿರ್ತಕ್ಕಂಥ ಪ್ರಶ್ನೆ ಲೋಕೋಪಯೋಗಿ ಸಚಿವರ ಪರವಾಗಿ ಉತ್ತರಗಳನ್ನು ಕೊಡ್ತಾ ಇದ್ದೇನೆ. ತಾವು 40 ಕೋಟಿ ರೂಪಾಯಿ ಅನುದಾನವನ್ನು ಕೇಳಿದಿರಿ. ಈಗಾಗಲೇ 25-26ನೇ ಸಾಲಿನಲ್ಲಿ 77 ಲಕ್ಷ ಅಂದಾಜು ಮೊತ್ತದಲ್ಲಿ 47 ಕಿಲೋಮೀಟರು ರಾಷ್ಟ್ರೀಯ ಹೆದ್ದಾರಿ ಸಂಪರ್ಕಿಸತಕ್ಕಂಥ ಜಿಲ್ಲಾ ಮುಖ್ಯ ರಸ್ತೆ, 14.5 ಕಿಲೋಮೀಟರ್ ಉದ್ದದ ರಸ್ತೆಯನ್ನು 13 ಕೋಟಿ ಅನುದಾನದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಮತ್ತು ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದಲ್ಲಿ 10.48 ಕಿಲೋಮೀಟರ್ ಉದ್ದದ 2 ರಾಜ್ಯ ಹೆದ್ದಾರಿಗಳನ್ನು 5.75 ಕೋಟಿ ಅಂದಾಜಿನಲ್ಲಿ ಹಾಗೂ 75 ಕಿಲೋಮೀಟರ್ ಉದ್ದದ 11 ಜಿಲ್ಲಾ ಮುಖ್ಯ ರಸ್ತೆಗಳನ್ನು 34 ಕೋಟಿ ಅಂದಾಜಿನಲ್ಲಿ ಅಭಿವೃದ್ಧಿಪಡಿಸುವ ಪ್ರಸ್ತಾವನೆ ಸ್ವೀಕೃತವಾಗಿದೆ. ಇದರ ಜೊತೆಗೆ ಈಗಾಗಲೇ ಏನು ಮುಖ್ಯಮಂತ್ರಿಗಳ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಯಲ್ಲಿ ಅನೇಕ ಕಾಮಗಾರಿಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ. ತಾವೇನು ತೀರಾ ಹದಗೆಟ್ಟಿದೆ 2 ರಾಜ್ಯ ಹೆದ್ದಾರಿಗಳು ಮತ್ತು 11 ಜಿಲ್ಲೆಯ ಮುಖ್ಯ ರಸ್ತೆಗಳು ಕೂಡ ತೀರಾ ಹದಗೆಟ್ಟಿದೆ ಅಂತ ಹೇಳಿ ತಾವು ಕೇಳಿದಿರಿ. ಈ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮೂಲಸೌಕರ್ಯದ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಕೂಡ ಸುಮಾರು 10 ಕೋಟಿ ಅಂದಾಜಿನಲ್ಲಿ ಈ ಕಾಮಗಾರಿಗಳನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಪ್ರಸ್ತಾವನೆ ಸ್ವೀಕೃತವಾಗಿದೆ. ಇದರ ಜೊತೆಗೆ ತಾವೇನು 40 ಕೋಟಿ ಕೇಳಿದಿರಿ ಈ ಸಚಿವರಿಗೆ, ಈ ಸಂದರ್ಭದಲ್ಲಿ ಏನು ಬಡ್ಜೆಟ್ ತಯಾರಾಗ್ತಾ ಇದೆ ಆಗುತ್ತೆ, ಆ ಸಂದರ್ಭದಲ್ಲಿ ಮುಂದಿನ ಬಡ್ಜೆಟ್ನಲ್ಲಿ ಕೂಡ ಇದಕ್ಕೆ ಅನುದಾನವನ್ನು ಒದಗಿಸ್ಕೊಡೋದಕ್ಕೆ ನಾನು ಅವರ ಜೊತೆಯಲ್ಲಿ ಮಾತನಾಡಿ ಅವರಿಗೆ ತಿಳಿಸ್ಕೊಡ್ತೇನೆ. ಹಾಗಾಗಿ ತಮಗೇನು ತಾವು ಭಾಳ ತೊಂದರೆ ಆಗಿದೆ, ತೀರಾ ಹದಗೆಟ್ಟಿದೆ ಮತ್ತು ರಸ್ತೆಗಳಲ್ಲಿ ಓಡಾಡೋದಕ್ಕೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ತಾವೇನು ಹೇಳಿದಿರಿ, ಮಾನ್ಯ ಲೋಕೋಪಯೋಗಿ ಸಚಿವರಿಗೆ ನಾನು ಗಮನಕ್ಕೆ ತಂದು ನಂತರ ಅವರಿಂದ ಉತ್ತರವನ್ನು ಕೊಡಿಸ್ತೇನೆ. ಮಾನ್ಯ ಸಭಾಧ್ಯಕ್ಷೆ, ಈಗಾಗಲೇ ಸಮಗ್ರ ಉತ್ತರ ಕೊಟ್ಟಿದ್ರಿ. 25-26ನೇ ಸಾಲ ಗುಂಡಿ ಮುಚ್ಚಲಿಕ್ಕೆ 77 ಲಕ್ಷವನ್ನ ಕೊಟ್ಟಿದ್ದೀವಿ ಅಂತ. ನಾನು ಕೇಳಿದ್ದು ಸಂಪೂರ್ಣ ರಸ್ತೆ ಕೊಡಿ ಅಂತ. ನೀವು ಕೊಟ್ಟಿರ್ತಕ್ಕಂಥ ಹೊತ್ತು 77 ರಸ್ತೆ ಗುಂಡಿ ಮುಚ್ತೀವಿ ಅಂತ. ಸಭಾಧ್ಯಕ್ಷ, ಒಂದು ಸಚಿವರನ್ನ ಕೇಳಕ್ ಇಷ್ಟಪಡ್ತೀನಿ. ನಾನೊಬ್ಬ ಗಡಿಭಾಗದ ಒಬ್ಬ ಶಾಸಕ. ಒಂದು ಕಡೆ ಒಂದು ಮದನಪಲ್ಲಿ ಕ್ಷೇತ್ರ, ಇನ್ನೊಂದು ಪುಂಗನೂರು ಕ್ಷೇತ್ರ, ಇನ್ನೊಂದು ವಿಕೋಟ ಕ್ಷೇತ್ರ, ಇನ್ನೊಂದು ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿಗಳ ಕ್ಷೇತ್ರ. 4 ಕ್ಷೇತ್ರದ ಅನುಗುಣವಾಗಿ ನನ್ನ ಕ್ಷೇತ್ರ ಇದೆ. ನಿಜವಾಗ್ಲೂ ನನಗೆ ಅವಮಾನ ಆಗ್ತಾ ಇದೆ. ಆ ಕ್ಷೇತ್ರಕ್ಕೂ ನನ್ನ ಕ್ಷೇತ್ರಕ್ಕೆ ಹೋಲಿಕೆ ಮಾಡ್ಕೊಂಡಾಗ ತುಂಬಾ ಅವಮಾನ ಆಗ್ತಾ ಇದೆ. ಇಂಥ ಗಡಿಭಾಗ ಕ್ಷೇತ್ರಗಳನ್ನ ವಿಶೇಷವಾಗಿ ಸರ್ಕಾರ ಪರಿಗಣಿಸಿ ನಾನು 400 ಕೋಟಿ ಕೇಳಿದ್, 40 ಕೋಟಿ ಕೇಳಿದ್ರಿ. ಅದ್ರಲ್ಲಿ ಗುಂಡಿ ಮುಚ್ಚಕ್ಕೆ ನೀವು ಏನ್ ಮಾಡಿದ್ರಿ, 44 ಲಕ್ಷ ಕೊಡ್ತೀವಿ ಅಂತ ಹೇಳಿ, ಸಾರಿ 77 ಲಕ್ಷ. ದಯವಿಟ್ಟು ಈ ಸಂದರ್ಭ ಕೈ ಮುಗಿದು ನಾನು ತಮ್ಮ ಕೇಳ್ಕೊಂತೀನಿ, ಇಂಥ ಕ್ಷೇತ್ರಗಳನ್ನ ಏನು ಗಡಿಭಾಗ ಕ್ಷೇತ್ರಗಳನ್ನ ವಿಶೇಷವಾಗಿ ಪರಿಗಣಿಸಿ ನಮ್ಮಂತಾನು ಉಳಿಸ್ಬೇಕಂತ ಸಚಿವರಲ್ಲಿ ಮತ್ತೆ ಕೇಳ್ಕೊತಿದ್ದೆ ಸಚಿವರೇ. ಒಂದು ಕಡೆ ತಮಿಳುನಾಡು, ಒಂದು ಕಡೆ ಆಂಧ್ರ, ಈ ಒಂದು ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದೀನಿ.
ನಿಜವಾಗ್ಲೂ ನನ್ನ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಯಾರು ಹೇಳಕ್ಕಾಗ್ತಲ್ಲ ಬಿಡಕ್ಕಾಗ್ತಾ ಇಲ್ಲ. ನಾನು 400 ಕೋಟಿ ಕೇಳಿದೆ, ನಾನು 40 ಕೋಟಿ ಕೇಳ್ತಾ ಇದ್ದೀನಿ. ಏನಕ್ಕೆ? ಗುಂಡಿ ಮುಚ್ಲಿಕ್ಕಲ್ಲ, ರಸ್ತೆ ಹಾಕ್ಲಿಕ್ಕೆ. ಅದನ್ನು ಇದು ಬೆಳಗಾವಿಂದ ಲೆಟರ್ ಇಲ್ಲಿಗೆ ಬಂದು ಫಾರ್ವರ್ಡ್ ಆಗಿ ನನಗೆ ಬೆಳಗಾಮಲ್ಲೇ ಮಾತಾಡಬೇಕಾಗಿದ್ದು. ದಯವಿಟ್ಟು ವಿಶೇಷವಾಗಿ ಈ ತರ ಮೀಸಲು ಕ್ಷೇತ್ರಗಳನ್ನ, ಗಡಿಭಾಗ ಕ್ಷೇತ್ರಗಳನ್ನ ವಿಶೇಷವಾಗಿ ಸರ್ಕಾರ ಪರಿಗಣಿಸಬೇಕಂತ ಕೈ ಮುಗಿದು ಕೇಳ್ಕೊಂತೀನಿ ಸಚಿವರೇ. ಮಾನ್ಯ ಅಧ್ಯಕ್ಷರೇ, ನಾನು ಕೂಡ ಮಧುಗಿರಿ ಕ್ಷೇತ್ರದಲ್ಲಿ ಪ್ರತಿನಿಧಿಸತಕ್ಕಂಥ ಸಂದರ್ಭದಲ್ಲಿ ಇದೇ ಸಮಸ್ಯೆಯನ್ನು ನಾನು ಕೂಡ ಎದುರಿಸ್ತಾ ಇದ್ದೆ. ಆಂಧ್ರ ಪ್ರದೇಶದಲ್ಲಿ ಆ ಗಡಿ ಭಾಗದಲ್ಲಿ ಅವರೆಲ್ಲ ಬಹಳ ಚೆನ್ನಾಗಿ ರಸ್ತೆ ಮಾಡಿಬಿಡೋರು, ಆದರೆ ನಮ್ಮ ರಸ್ತೆಗಳು ಆಗಿರ್ತಿರ್ಲಿಲ್ಲ. ಆ ಸಂದರ್ಭದಲ್ಲಿ ಬಹಳ ಜನ ಸ್ವಾಭಾವಿಕವಾಗಿ ನಮ್ಮನ್ನು ದೂಷಣೆ ಮಾಡ್ತಕ್ಕಂಥದ್ದನ್ನು ನಾನು ಕೂಡ ಅನುಭವಿಸಿದ್ದೇನೆ. ಮಾನ್ಯ ಸದಸ್ಯರ ಆತಂಕ ನನಗೆ ಅರ್ಥ ಆಗುತ್ತೆ. ಮಾನ್ಯ ಲೋಕೋಪಯೋಗಿ ಸಚಿವರಿಗೆ ಏನು ತಾವು 40 ಕೋಟಿ ಕೇಳಿದಿರಿ, ಅದನ್ನ ಮುಂದಿನ ಬಜೆಟ್ನಲ್ಲಿ ಅನುವು ಮಾಡಿಕೊಡೋದಕ್ಕೆ ನಾನು ಅವರಿಗೆ ತಿಳಿಸ್ತೀನಿ. ಓಕೆ, ನರೇಂದ್ರ ಸ್ವಾಮಿ.